ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ರಕ್ತದ ಗುಂಪನ್ನು ನಾವು ಏಕೆ ತಿಳಿದುಕೊಳ್ಳಬೇಕು, ಅದರ ಮಹತ್ವದ ಬಗ್ಗೆ ಮಾತನಾಡಲಿದ್ದೇನೆ. ರಕ್ತದ ಗುಂಪು ಗೊತ್ತಿದ್ದರೆ ಸಕಾಲಕ್ಕೆ ರೋಗಿಗೆ ಸಹಾಯ ಒದಗಿಸಬಹುದು. ಬೇರೆಯವರಿಗೆ ರಕ್ತದಾನ ಮಾಡುವ ಸಂದರ್ಭದಲ್ಲಿ ಆಗಲಿ ಅಥವಾ ನಮಗೆ ರಕ್ತದ ಅವಶ್ಯಕತೆ ಇದ್ದಾಗಲಾಗಲಿ ತಕ್ಷಣ ಸಹಾಯಕ್ಕೆ ಬರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ರಕ್ತದ ಗುಂಪನ್ನು ಪರೀಕ್ಷಿಸಿ ಇಟ್ಟುಕೊಳ್ಳುವುದು ಉತ್ತಮ. ನಮ್ಮ ದೇಹದ ರಕ್ತದ ಗುಂಪು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿಯೂ ಬದಲಾವಣೆ ಆಗುವುದಿಲ್ಲ ಎಂದು ನಿಮಗೆ ತಿಳಿದಿರಬೇಕು. ಇನ್ನು ಮನುಷ್ಯನ ದೇಹದಲ್ಲಿ ಮುಖ್ಯವಾಗಿ ಎ, ಬಿ, AB ಹಾಗೂ O ಎಂಬ 4 ಬಗೆಯ ರಕ್ತದ ಗುಂಪುಗಳು ಇರುತ್ತವೆ. ಹಾಗೂ ಅದರಲ್ಲಿ RH ಪಾಸಿಟಿವ್ ಮತ್ತು RH ನೆಗೆಟಿವ್ ಎಂದು ಸಹ ನಾವು ಹೇಳುತ್ತೇವೆ. ಅದನ್ನು ನಮ್ಮ ರಕ್ತದ ಗುಂಪಿನ ಮೇಲೆ ನಿರ್ಧರಿಸಲಾಗುತ್ತದೆ. ಇನ್ನು ರಕ್ತದ ಗುಂಪು ಸಂಪೂರ್ಣವಾಗಿ ತಂದೆ ತಾಯಿಯವರ ರಕ್ತದ ಗುಂಪಿನ ಮೇಲೆ ಅವಲಂಬಿತವಾಗಿರುತ್ತದೆ. ತಂದೆ ತಾಯಿಯ ಗುಂಪುಗಳೆರಡು ಒಂದೇ ಆಗಿದ್ದರೆ ಮಗುವಿನ ರಕ್ತದ ಗುಂಪು ಅದೇ ಆಗಿರುತ್ತದೆ. ಅದರಲ್ಲಿ ಒಬ್ಬರು B ರಕ್ತದ ಗುಂಪಿನವರಿದ್ದು ಮಗುವಿನ ರಕ್ತದ ಗುಂಪು ಮತ್ತೊಬ್ಬರ ರಕ್ತದ ಗುಂಪು ಯಾವುದೆಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಅದರಲ್ಲಿ ಯಾರೊಬ್ಬರಾದರೂ A ಆಗಿದ್ದು ಮತ್ತೊಬ್ಬರು B ಆಗಿದ್ದರೆ, ಅಂದರೆ ತಂದೆ ಮತ್ತು ತಾಯಿ, ಮಗುವಿನ ರಕ್ತದ ಗುಂಪು AB ಆಗಿರುತ್ತದೆ. AB ರಕ್ತದ ಗುಂಪಿನವರಿಗೆ ಯೂನಿವರ್ಸಲ್ ಅಕ್ಸೆಪ್ಟರ್ ಎಂದು, O ಗುಂಪಿನವರಿಗೆ ಯೂನಿವರ್ಸಲ್ ಡೋನರ್ ಎಂದು ಕರೆಯಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ವಾಹನ ನೋಂದಣಿ ಮಾಡಿಸುವಾಗ, ಜೀವ ವಿಮಾ ಪಾಲಿಸಿ ಮಾಡಿಸುವಾಗ, ಕಾಲೇಜಿನಲ್ಲಿ ID ಕಾರ್ಡ್ ಮಾಡಿಸುವಾಗ, ಗರ್ಭಿಣಿ ಮಹಿಳೆ ಮೊದಲನೆಯ ಸಲ ಆಸ್ಪತ್ರೆಗೆ ತೋರಿಸಿದಾಗ ರಕ್ತದ ಗುಂಪನ್ನು ಸೇರಿಸುವುದು ಕಡ್ಡಾಯವಾಗಿ ಬಿಟ್ಟಿರುತ್ತದೆ. ಯಾಕೆಂದರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾರಿಗಾದರೂ ರಕ್ತ ಬೇಕಾದರೆ ರಕ್ತವನ್ನು ಹಾಕಿ ಒಂದು ಜೀವ ಉಳಿಸಲು ಅನುಕೂಲ